ದಯವಿಟ್ಟು ಪದೇ ಪದೇ ಕೇಳೋದು ಮೀಡಿಯಾದವ್ರನ್ನ ಯಾಕೆ ತೋರಿಸೋವಂಥ ನ್ಯೂಸ್ನ ತೋರಿಸಿ ಅಂತ ಅಂದರೆ, ನೋಡಿ, ಮೈಸೂರು ಮಹಾರಾಜರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಹೋಲಿಕೆ ಮಾಡಿದ್ದಾರೆ. ಅವ್ರ ಮಗ ಮೈಸೂರು ಮಹಾರಾಜರು ಮಾಡಿದ್ದ ಕೆಲಸವನ್ನು ಯಾವುದೇ ಕಾರಣಕ್ಕೂ ಯಾವ ಮುಖ್ಯಮಂತ್ರಿ ಕೈಯಲ್ಲೂ ಮಾಡೋಕ್ಕಾಗಲ್ಲ, ಸರಿನಾ? ದಯವಿಟ್ಟು ಮುಖ್ಯಮಂತ್ರಿಗಳನ್ನ ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡಿ. ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಂತ ಅಲ್ಲ, ಯಾವ ಮುಖ್ಯಮಂತ್ರಿನೂ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ಯಾವ್ಯಾವ ಮುಖ್ಯಮಂತ್ರಿ ಇದ್ದಾಗ ಎಷ್ಟೆಷ್ಟು ಸಾಲ ಆಗಿದೆ, ಯಾವ್ಯಾವ ಇದ್ದಾಗ ಏನೇನೋ ಅಭಿವೃದ್ಧಿಗಳು ದೇಶಕ್ಕೆ ಆಗಿದೆ, ಸರಿನಾ? ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟೆಷ್ಟು ಸಾಲ ಆಗಿದೆ ಅಂತ ಪ್ರತಿಯೊಂದು ಮೀಡಿಯಾದಲ್ಲೂ ತೋರಿಸಿ. ಬೇಡದೇ ಇರೋ ನ್ಯೂಸ್ ಅಂದ್ಬಿಟ್ಟು ಬೇಕಾಗಿರೋ ನ್ಯೂಸ್ನ ತೋರಿಸಿ. ಮುಂದೆ ಜನ ಎಚ್ಚೆತ್ಕೊಂಡು ಒಳ್ಳೆ ರಾಜಕಾರಣಿಗಳನ್ನ ಅಭಿವೃದ್ಧಿಗೋಸ್ಕರ ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಲಿ, ಸರಿನಾ? ನೀವು ಸುಮ್ಮನೆ ಬೇಡದೇ ಇರೋ ಅಂಥ ನ್ಯೂಸನ್ನು ತೋರ್ಸಕ್ಕೆ ಹೋಗ್ಬಿಡಿ. ನೋಡಿ, ಪ್ರಜಾಕೀಯ ಅನ್ನೋರು ಪಾಪ ಮೊನ್ನೆಯಿಂದ ಹೋರಾಟ ಮಾಡ್ತಾಯಿದ್ದಾರೆ. ಯಾವುದೋ ಒಂದು ಫ್ರಾಡ್ ಕಂಪ್ನಿ ಹೆಣ್ಮಕ್ಳನ್ನೆಲ್ಲ ಕರೆಸ್ಬಿಟ್ಟು ಸಿಕ್ಕಾಬಟ್ಟೆ ಅಸಭ್ಯವಾಗಿ ನಡ್ಕೋತಾ ಇದೆ ಅಂತೆ. ದಯವಿಟ್ಟು ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಯಾರೇ ಆಗಲಿ ಪ್ರತಿಯೊಬ್ಬರು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಆ ಕಂಪ್ನಿ ಒಳ್ಳೇದಾ ಕೆಟ್ಟದಾ ಅಲ್ಲಿ ಕೆಳಗಡೆ ಇರುತ್ತೆ. ಸ್ಟಾರ್ ರೇಟಿಂಗ್ ನೋಡಿ, ಮತ್ತು ಕಮೆಂಟ್ ಹಾಕಿರ್ತಾರೆ, ಕಮೆಂಟ್ಗಳನ್ನ ಓದಿ ನೋಡಿ, ಇದು ಕಂಪ್ನಿ ಒಳ್ಳೇದಾ ಕೆಟ್ಟದಾ ಅಂತ ನೋಡ್ಬಿಟ್ಟು ಹೋಗಿ. ದಯವಿಟ್ಟು ಯಾವುದೇ ಮುಖ್ಯಮಂತ್ರಿ ಬಗ್ಗೆ ಆಗಲಿ, ಯಾವುದೇ MLAಗಳ ಬಗ್ಗೆ ಆಗಲಿ ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ. ಮೀಡಿಯಾದವ್ರು ತೋರಿಸ್ತಾ ಇದ್ರು ಕೂಡ ನೀವೇ ಗೂಗಲಲ್ಲಿ ಸರ್ಚ್ ಮಾಡಿ. ಮುಂದೆ ಬರುವಂಥ ಯಾವುದೋ ಮುಖ್ಯಮಂತ್ರಿಗಾಗಿರ್ಬೋದು ಮತ್ತು ದೇಶದ ಪ್ರಧಾನಿಗಳಿಗಾಗಿರ್ಬೋದು ನೋಡಿ ಚಾಯ್ಸ್ ಮಾಡಿ. ನಿಮ್ಮ ಮನಸಾರ, ಸರಿನಾ? ನಿಮ್ಮ ಮನಸಾರ ಯಾವ ಪಕ್ಷಕ್ಕೆ ಹಾಕ್ಬೇಕು ಅನ್ಸುತ್ತೋ ಆ ಪಕ್ಷಕ್ಕೆ ಹಾಕಿ, ಸರಿನಾ? ಯಾರೋ ಹೇಳಿದ್ರಂತ ಯಾವುದ್ಯಾವುದೋ ಪಕ್ಷಕ್ಕೆ ಹಾಕ್ಬೇಡಿ. ದುಡ್ಡಿನ ಆಸೆಗೋಸ್ಕರ ಯಾವುದೇ ರೀತಿ ನಿಮ್ಮ ಓಟನ್ನು ಮಾರ್ಕೊಳ್ಳೋಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಮನಸ್ಸಿಗೆ ಯಾವ ಪಕ್ಷಕ್ಕೆ ಹಾಕಿದ್ರೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನಿಸುತ್ತೋ ನಿಮಗೆ, ನಿಮ್ಮ ಗ್ರಾಮ ಅಭಿವೃದ್ಧಿ, ನಿಮ್ಮ ತಾಲೂಕು ಅಭಿವೃದ್ಧಿ, ನಿಮ್ಮ ಜಿಲ್ಲೆ ಅಭಿವೃದ್ಧಿಗಳಿಗಾಗಿ ದಯವಿಟ್ಟು ಓಟ್ ಹಾಕಿ. ನಿಮ್ದು ಯಾವುದೇ ರೀತಿ ದುಡ್ಡು ಕಾಸಿಗೋಸ್ಕರ ದಯವಿಟ್ಟು ಓಟ್ ಹಾಕೋಕ್ಕೆ ಹೋಗ್ಬೇಡಿ, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಇನ್ನೂ ಜನ ಅರ್ಥ ಮಾಡ್ಕೊಂಡು ನೋಡಿ. ಮೈಸೂರು ಮಹಾರಾಜರಿಗೆ ದಯವಿಟ್ಟು ಯಾರನ್ನೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಮಾಡಿರೋಂಥ ಪ್ರತಿಯೊಂದರಲ್ಲೂ ಯಾವುದು ಬೇಡದೇ ಇರೋದನ್ನ ಒಂದೂ ಮಾಡಿಲ್ಲ. ಎಲ್ಲ ಜನಗಳಿಗೆ ಅನುಕೂಲ ಆಗುವಂಥದ್ದನ್ನು ಪ್ರತಿಯೊಂದು ಮಾಡಿಕೊಟ್ಟು ಹೋಗಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಯಾರನ್ನೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ.